ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಏನಿವತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಬ್ಯಾಗ್ಗಳು ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋಬೋದು. ಹೌದು, ನಾವಿವತ್ತು ಧರ್ಮಸ್ಥಳಕ್ಕೆ ಅಂತ ಹೋಗೋಕ್ಕೆ ಅಂತೇಳಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿಟ್ಟಿದ್ದೆ ಬ್ಯಾಗೆಲ್ಲ. ಬೆಳಗ್ಗೆ ಇವತ್ತು 7 ಗಂಟೆ ಆಗಿತ್ತು. ಬೆಳಗ್ಗೆನೇ ಬೇಗ ಹೋಗೋಣ ಅಂತೇಳಿ, ಯಾಕೆಂದರೆ ನಾವು ಊರಿಗೆ ಹೋಗ್ಬಿಟ್ಟು ಅಮ್ಮರು ನಾವೆಲ್ಲ ಜೊತೆಗೆ ಹೋಗಬೇಕಾಗಿತ್ತು. ಹಂಗಾಗಿ ನಾವು ದುರ್ಗದಿಂದ ಮತ್ತೆ ಚನ್ನಗಿರಿ ಹತ್ರ ನಮ್ಮ ಊರು ಇರೋದು, ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ 7 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ. ಇವಾಗ ನಮ್ಮ ನಾಗು ಬೇರೆ ಬಂದಿದ್ದ. ನಮ್ಮ ನಾಗೂ ನಮ್ಮ ಪಾಪನಿಗೂ ಮೊದಲು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಅಲ್ಲಿ ಗಾರ್ಡ್ ಸೆಕ್ಷನ್ ಬೇರೆ ಅಲ್ವಾ, ಹಾಗಾಗಿ ವಾಮಿಟಿಂಗ್ ಜಾಸ್ತಿ ಆಗುತ್ತೆ. ಹಂಗಾಗಿ ನಮ್ಮ ಅಮ್ಮವರು ಟ್ಯಾಬ್ಲೆಟ್ ತೊಗೊಂಡು ಬರ್ರಿ ಅಂತ ಹೇಳಿದರು. ಹಂಗಾಗಿ ಅಲ್ಲಿ ವಾಮಿಟ್ ಟ್ಯಾಬ್ಲೆಟು ಮತ್ತು ಹಾಗೆ ತಲೆನೋವಿನ ಟ್ಯಾಬ್ಲೆಟು ತೊಗೊಬಾ ಅಂತೇಳಿ ಕಳಿಸಿದ್ವಿ. ಅವ್ರು ನನ್ನ ಮಗನೂ ನನ್ನ ತಮ್ಮ ನಮ್ಮ ನಾಗೂ ಹೋಗಿ ತೊಗೊಂಬಂದರು. ಇವಾಗ ಹೊರಟ್ವಿ, ನಾವು ಹೋಗ್ತಾಯಿದ್ದೀವಿ. ಊರಿಗೆ ಹೋಗ್ಬಿಟ್ಟು ಹಂಗೆ ಜೊತೆಗೆ ಹೋಗೋಣ ಎಲ್ಲರೂ ಅಂತೇಳಿ ಹೋಗ್ತಾಯಿದ್ದೀವಿ. ಬಂದ್ವಿ ನೋಡಿ. ಇವಾಗ 7:30 ಆಗಿತ್ತು. 7:30ಗೆ ನಾವು ಅಲ್ಲಿ ಬಿಟ್ವಿ ಅನಿಸುತ್ತೆ, ಮೇ ಬಿ ದುರ್ಗದಲ್ಲಿ. ಇಲ್ಲಿ ಬರೋಷ್ಟೊತ್ತಿಗೆ 8:30 8:45 ಆಗಿತ್ತು. ಬಂದ್ವಿ ನಾವು ಬ್ರೇಕ್ಫಾಸ್ಟು ಏನೂ ಮಾಡಿರಲಿಲ್ಲ, ಬೇಗನೆ ಬಂದ್ವಿ ಅಲ್ಲ. ಅಮ್ಮ ನಾನು ಇಲ್ಲೇ ಮಾಡಿದ್ದೀನಿ, ಏನು ಮತ್ತೆ ಹೋಟ್ಲಲ್ಲಿ ತಿಂಡಿ ತಿನ್ನಬೇಡಿ, ಹಿಂಗೆ ಬನ್ನಿ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ಹಾಗಾಗಿ ಹೋದ್ವಿ. ಅಮ್ಮ ಚಿತ್ರಾನ್ನ, ಮೆಣಸಿನ್ಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ ಎಲ್ಲ ಮಾಡಿದರು. ಅಲ್ಲೇ ತಿಂಡಿ ತಿಂದುಬಿಟ್ಟು ಹಾಗೆ ನಾವು ಅಲ್ಲಿಂದ ಹೋದ್ವಿ. ಅಮ್ಮರು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರನೇ. ಹಾಗೆಯೇ ನನ್ನ ಅಳಿಯ ಮತ್ತು ನನ್ನ ಮಗ ಇಬ್ಬರು ನೋಡ್ರಿ ಹೆಂಗೆ ಆಡ್ತಾಯಿದ್ದಾರೆ. ಅಪರೂಪಕ್ಕೊಮ್ಮೆ ಸಿಗ್ತಾರಲ್ಲ, ತುಂಬ ತರಲೆ ಮಾಡ್ತಾರೆ ಇಬ್ಬರೂ. ಹೋಗಿ ಎಲ್ಲ ಟಿಫನ್ ಮಾಡಿಬಿಟ್ಟು ಎಲ್ಲರೂ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಅಮ್ಮ ರೆಡಿಯಾಗಿದ್ರಲ್ಲ. ಇವಾಗ ಹಾಗೆ ಹೊರಟ್ವಿ ನಾವು. ನಮ್ಮದು ಕಾರ್ ತೊಗೊಂಬಂದು ಇಲ್ಲಿ ನಿಲ್ಲಿಸಿ ನಾವು ಅಮ್ಮರ ಕಾರಲ್ಲೇ ಎಲ್ಲರೂ ಹೊರಟ್ವಿ. ಯಾಕೆಂದರೆ ನಮ್ಮದು ಕಾರು ಚಿಕ್ಕದಾಗಿರೋದ್ರಿಂದ ಎಲ್ರಿಗೂ ಆಗೋಲ್ಲ. ಹಂಗಾಗಿ ಅಮ್ಮರ ಕಾರಲ್ಲಿ 7 ಸೀಟಿಂದಲ್ವ, ಹಾಗಾಗಿ ಎಲ್ಲರೂ ಅದರಲ್ಲೇ ಹೊರಟ್ವಿ ನಾವು. ಪ್ರತಿ ಸಲ ನಮ್ಮ ಅಮ್ಮರು ನಾವು ಜೊತೆಗೇ ಹೋಗೋದು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಫ್ಯಾಮಿಲಿ ಹೋಗೋದ್ರಿಂದ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಇವಾಗ ಗಾಡಿ ಹಿಂದಕ್ಕೆ ತೆಗಿತಾ ಇದ್ದಾರೆ. ಅಲ್ಲೇ ನಮ್ಮ ಅಮ್ಮರ ಮನೆ ಹತ್ರನೇ ನಮ್ಮದು ಗಾಡಿ ನಿಲ್ಲಿಸ್ಬಿಟ್ಟು ನಾವು ಹೋದ್ವಿ. 1 ಡೇ ಟ್ರಿಪ್ ಅಷ್ಟೇ ಹೋಗಿದ್ದು. ನಾವು ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಹಾಗಾಗಿ ಹರಕೆ ಎಲ್ಲ ಕೊಡಬೇಕಾಗಿತ್ತು. ವರ್ಷಕ್ಕೆ 1 ಸಲ ಹೋಗ್ತೀವಿ, ವರ್ಷದಲ್ಲಿ 2 ಸಲ 3 ಸಲನೂ ಹೋಗ್ತೀವಿ. ನೆನೆಸ್ಕೊಂಡ ತಕ್ಷಣವೇ ಹೋಗ್ಬಿಡ್ತೀವಿ ಧರ್ಮಸ್ಥಳಕ್ಕೆ ಅಂತಂದರೆ. ಈ ಸಲ ಸ್ವಲ್ಪ ಲೇಟೇ ಆಗಿಬಿಡ್ತು. ಹಂಗಾಗಿ ಬೇಗ ಹೋಗ್ಬಿಟ್ಟು ದೇವ್ರಿಗೆ ಹರಕೆ ಕೊಟ್ಟು ಬರೋಣ ಅಂತೇಳಿ ಸಡನ್ನಾಗಿ ಇದ್ಕಿದಂಕಲೇ ನಾವು ಹೊರಟ್ವಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಈಗ ಹೊರಟ್ವಿ, ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಏನು ರೋಡ್ ಇದೆಯಲ್ಲ, ಅದೇ ರೋಡಾಗಿ ನಾವು ಧರ್ಮಸ್ಥಳಕ್ಕೆ ಹೋಗೋದು. ಮತ್ತು ನಾವೇನು ಬೇರೆ ಕಡೆ ಹೋಗ್ಬೇಕನ್ನಂಗಿಲ್ಲ. ಅದೇ ರೋಡು ಚಿಕ್ಕಮಂಗ್ಳೂರು ಅಜ್ಜಂಪುರ ಬೀರೂರು ರೋಡ್ ಅದು. ಹಾಗಾಗಿ ಅಲ್ಲಿಂದ ಬಂದು ಪಾಂಡವಮಟ್ಟಿಯಿಂದ ಮತ್ತೆ ಮೇನ್ ರೋಡ್ ಕ್ರಾಸ್ ಆಗುತ್ತೆ. ಹಾಗೆಯೇ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಾನು ಅಲ್ಲೆಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಲಿಲ್ಲ. ಇವಾಗ ಚಿಕ್ಕಮಂಗ್ಳೂರು ಹತ್ತತ್ರ ಬಂದಮೇಲೆ ನನ್ನದು ವ್ಯೂ ಚೆನ್ನಾಗಿತ್ತಲ್ಲ, ಆ ಕಡೆ ಈ ಕಡೆ ಎಲ್ಲ ಮರಗಳು, ಕಾಡು ಜಾಸ್ತಿ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಎಲ್ಲಿ ಅಂದರೆ ಅಲ್ಲಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಮೂಡಿಗೆರೆ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಘಾಟ್ ಸೆಕ್ಷನ್ ಅಲ್ವಾ, ವ್ಯೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ಎಲ್ಲಿ ಅಂದರೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತಗೊಳ್ಳೋದು ಅದೆಲ್ಲ ಮಾಡೋಂಗಿಲ್ಲ. ಅಲ್ಲಿ ಎಲ್ಲ ಕಡೆ ಪೊಲೀಸ್ನವ್ರು ನಿಂತ್ಕೊಂಡಿರ್ತಾರೆ. ಯಾಕೆಂದರೆ ಅಲ್ಲಿ ಚಿಕ್ಕ ಫಾಲ್ಸ್ ಎಲ್ಲ ಹರಿತಿರುತ್ತಲ್ಲ, ಫೋಟೋ ತಗೊಳಕ್ಕೆ ಹೋಗಿ ಜಾರು ಬೀಳೋದು ಹಂಗೆಲ್ಲ ಏನಾದರೂ ಅನಾಹುತಗಳು ನಡೆಯುತ್ತೆ ಅಂತೇಳ್ಬಿಟ್ಟು ಎಲ್ಲ ಕಡೆ ಪೊಲೀಸ್ನವ್ರು ಓಡಾಡ್ತಾ ಇರ್ತಾರೆ. ಹಂಗಾಗಿ ನಾವು ಎಲ್ಲೂ ಗಾಡಿ ನಿಲ್ಲಿಸಲಿಲ್ಲ. ಆಗಲೇ ನಾವು ಹೋಗೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು, 2:30 3 ಗಂಟೆ ಆಗಿತ್ತು ಅನಿಸುತ್ತೆ. ಅಲ್ಲಿ ಮೂಡಿಗೆರೆ ಹತ್ತತ್ರ ಚಾರ್ಮಾಡಿ ಹತ್ರ ಹೋಗ್ಬೇಕಾದ್ರೆ. ಹಾಗೆಯೇ ಚಿಕ್ಕದಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಈ ವ್ಲಾಗಲ್ಲಿ ಫುಲ್ ಆಲ್ಮೋಸ್ಟ್ ವ್ಯೂನೇ ಇರುತ್ತೆ, ಚಾರ್ಮಾಡಿ ಘಾಟಲ್ಲಿ ಹೇಗಿರುತ್ತೆ ಏನು ಅಂತ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಮಳೇಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಫಾಲ್ಸ್ಗಳು ಸುಮಾರು ಹರಿತಾ ಇರ್ತವೆ. ಇವಾಗಲೂ ಸುಮಾರು ಹರಿತಾ ಇದ್ವು, ಚಿಕ್ಕದಾಗಿ ಜರಿ ಥರ ಎಲ್ಲ. ನನ್ನ ಮಗ ನಿಲ್ಸು ಫೋಟೋ ತಗೊಳ್ಳೋಣ, ನಾನಲ್ಲಿ ಆಟ ಆಡಬೇಕು ಅಂತ ಹೇಳ್ತಿದ್ದ. ಬೇಡ ಬಾರಪ್ಪ, ಆ ಕಡೆಯಿಂದ ಬರ್ತಾ ಆಟ ಆಡುವ ಅಂತೇಳಿ ಕರ್ಕೊಂಡು ಹೋದ್ವಿ. ಆ ಕಡೆಯಿಂದ ಬರ್ತಾ ಒಂದು ಸ್ವಲ್ಪ ನಿಂತ್ಕೊಂಡು 1-2 ವೀಡಿಯೋ ಮಾಡಿಕೊಂಡೆ. ಅಷ್ಟೊತ್ತಿಗೆ ಆಲ್ರೆಡಿ ಪೊಲೀಸ್ನವ್ರ ಗಾಡಿ ಬಂದೇ ಬಿಡ್ತು. ಇಲ್ಲೇನಕ್ಕೆ ನಿಲ್ಲಿಸಿದ್ದೀರಾ ಅಂತೇಳಿ, ಹಂಗೆ ಇಲ್ಲ ಅಂತೇಳಿ ವಾಪಸ್ ಬಂದುಬಿಟ್ವಿ. ಆ ವ್ಲಾಗು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಇದೇ ವ್ಲಾಗಲ್ಲಿ ಅದನ್ನು ಹಾಕ್ಬಿಟ್ಟೆ ಅಂದರೆ ವಿಡಿಯೋ ಫುಲ್ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ನಾನು ವಿಡಿಯೋ ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ, 2 ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಧರ್ಮಸ್ಥಳದಲ್ಲಿ ನಾವು ಏನೇನು ಮಾಡಿಸಿದ್ವಿ, ಪೂಜೆ ಎಲ್ಲ ಹೇಗೆ ಮಾಡಿಸಿದ್ವಿ, ಏನು ಅಲ್ಲಿ ಯಾವ್ಯಾವ ಥರ ಸಿಸ್ಟಮ್ ಇದೆ ಇವಾಗ ಅನ್ನೋದು ವ್ಲಾಗ್ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಈ ವ್ಲಾಗಲ್ಲಿ ನಾವು ಹೋಗಿ
ಎಷ್ಟೊತ್ತಿಗೆ ಹೋದ್ವಿ ಏನು ಹೋಗ್ಬೇಕಾದ್ರೆ ಯಾವ ರೀತಿ ಇತ್ತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ನೋಡಿ ಹೋಗ್ತಾ ಚಾರ್ಮಾಡಿ ಘಾಟಲ್ಲಿ ಸುಮಾರು ಮಂಗಣ್ಣಗಳು ಇರ್ತವೆ. ಚಿಕ್ಕ ಚಿಕ್ಕ ಮರಿಗಳೇ ಜಾಸ್ತಿ ಅಲ್ಲಿರೋದು. ಅಲ್ಲಿ ಕೂತ್ಕೊಂಡಿರ್ತವೆ ಕಟ್ಟೆ ಮೇಲೆ, ಪಾಪ ಅನ್ನಿಸ್ತಿರುತ್ತೆ ಅವನ್ನ ನೋಡಿದರೆ. ಈಗ ನೋಡಿ ನಾವು ಚಾರ್ಮಾಡಿ ಘಾಟಿಗೆ ಆಲ್ರೆಡಿ ಬಂದು ರೀಚ್ ಆದ್ವಿ. ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಬರೋದೇ ಘಾಟ್ ಸೆಕ್ಷನ್ನು. ಫುಲ್ಲು 12 ತಿರುವುಗಳಿರ್ತವೆ. ಆ ತಿರುವುಗಳನ್ನು ನಾವು ಸುಖವಾಗಿ ಕ್ರಾಸ್ ಮಾಡಿಬಿಟ್ಟು ಧರ್ಮಸ್ಥಳ ರೀಚ್ ಆಗಲಿ ಅಪ್ಪ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ಕೈ ಮುಗಿದು ಹೋಗಬೇಕು. ಅಲ್ಲಿ ಕುಂಕುಮ ಎಲ್ಲ ಕೊಡ್ತಾರೆ, ಹಚ್ಕೊಂಡು ನಾವು ನೆಕ್ಸ್ಟು ಜರ್ನಿ ಕಂಟಿನ್ಯೂ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಬಿಟ್ಟು ನಾವು ಈಗ ಹೊರಟ್ವಿ. ನೋಡ್ತಾ ಇರ್ಬೋದು ನೋಡಿ ಹೆಂಗಿದೆ ವ್ಯೂ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಚಿಕ್ಕ ಚಿಕ್ಕ ಜರಿಗಳಿದಾವಲ್ಲ, ಅಲ್ಲೆಲ್ಲ ನೀರು ಬರ್ತಾ ಇದ್ವು. ಹಾಗೆ ಮಂಗಣ್ಣಗಳು ನೋಡಿಬಿಟ್ಟು ನನ್ನ ಅಳಿಯ ಪಾಪು ಪಾಪು ಅಂತ ಮಾತಾಡಿಸ್ತಾ ಇದ್ದ. ತುಂಬ ಖುಷಿ ಆಗ್ತಿತ್ತು ಹೋಗ್ಬೇಕಾದ್ರೆ. ಆದ್ರೂ ನನಗೆ ಸ್ವಲ್ಪ ವಾಮಿಟಿಂಗ್ ಸೆಕ್ಷನ್ ಜಾಸ್ತಿ ಆಗಿಬಿಡ್ತು. ಏನಕ್ಕೋ ಗೊತ್ತಿಲ್ಲ, ಈ ಕಡೆನೂ ಹೋಗ್ತಾನೂ ವಾಮಿಟ್ ಆಯಿತು, ಆ ಕಡೆನೂ ಬರ್ತಾನೂ ವಾಮಿಟ್ ಆಯಿತು. ಕೆಲವು ಟೈಮ್ ಏನು ಅನಿಸಲ್ಲ, ಒಂದೊಂದ್ಸಲ ಅಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಹೋಗ್ಬೇಕಾದ್ರೆ ಒಂಥರ ಕಿವಿಯೆಲ್ಲ ದಬಾಕೊಂಡಂಗೆ ಆಗೋದು, ತಲೆ ಸುತ್ತು ಬಂದಂಗೆ ಆಗೋದು, ಆ ಥರ ಆಗಿಬಿಡುತ್ತೆ. ತುಂಬ ಸುಸ್ತಾಗಿಬಿಟ್ಟಿದ್ದೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ. ಮಧ್ಯಾಹ್ನ ನಾವಲ್ಲೇ 3:30-4 ಗಂಟೆ ಆಗಿತ್ತು. ಧರ್ಮಸ್ಥಳ ರೀಚ್ ಆಗೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ. ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಅದರಲ್ಲೂ ಚಿಕ್ಕ ಚಿಕ್ಕದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆಮೇಲೆ ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ಲ ಅಂತಂದರೆ ಸಿಗಲ್ವಲ್ಲ. ಆ ಒಂದು ಆಪರ್ಚುನಿಟಿ ಸಿಕ್ಕಾಗೆ ಮಾಡ್ಕೊಂಬಿಡ್ಬೇಕು ಅಂತೇಳಿ ಅದರಲ್ಲೇ ವೀಡಿಯೋ ಎಲ್ಲ ಮಾಡಿಕೊಂಡೆ ನಾನು. ಇವಾಗ 4 ಗಂಟೆ ಆಗಿದೆ. ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಇದು ಬಂದು ಶ್ರೀರಾಮ ಕ್ಷೇತ್ರ. ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರಸಾದನೂ ಕೂಡ ಸಿಗುತ್ತೆ, ಊಟ ತುಂಬ ಚೆನ್ನಾಗಿರುತ್ತೆ. ನಾವು ಈ ಸಲ ನಿಲ್ಲಿಸಲಿಲ್ಲ. ಅಲ್ಲಿ ಸ್ವಲ್ಪ ಗಾಡಿ ಸ್ಲೋ ಮಾಡಿದೆ ನಮ್ಮ ಮನೆಯವರು. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆ ಬಂದಿಲ್ಲಿ ನೇತ್ರಾವತಿ ನದಿ ಇದೆ ನೋಡಿ. ನೇತ್ರಾವತಿ ನದಿ ಸ್ನಾನಘಟ್ಟ ಇದು. ಇಲ್ಲಿ ಬಂದು ನಾವು ಪೂಜೆಕಾಯಿ ಏನು ತಗೊಂಡೋಗಿರ್ತೀವಲ್ಲ ಧರ್ಮಸ್ಥಳ ದೇವಸ್ಥಾನದಲ್ಲಿ, ಆ ಪೂಜೆಕಾಯಿನ ನಾವು ನೆಕ್ಸ್ಟ್ ಇಯರ್ ಹೋಗ್ಬೇಕಾದ್ರೆ ಅದೇ ನದಿಗೆ ತಂದು ಬಿಡಬೇಕು. ಎಲ್ಲಿ ಬೇಕು ಅಲ್ಲಿ ಹಾಕಂಗಿಲ್ಲ ಅದನ್ನು. ಹಾಗಾಗಿ ನಾವು ಪ್ರತಿ ವರ್ಷವೂ ಬರಬೇಕಾದ್ರೆ ಪೂಜೆಕಾಯಿ ನೆನ್ಪು ಮಾಡ್ಕೊಂಡು ತಗೊಂಡು ಹೋಗಬೇಕು ನೇತ್ರಾವತಿ ನದಿಗೆ. ಅಲ್ಲಿ ಹೋಗ್ತಾನೆ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಬರ್ತಾನೆ ನಾವು ಹೊಸ ಕಾಯಿನ ತೊಗೊಂಡು ಬರಬೇಕಾಗುತ್ತೆ. ಈಗ ನಾವು ಬಂದ್ವಿ ರೂಮು ಮಾಡಲಿಕ್ಕೆ ಅಂತೇಳಿ. ಅವತ್ತು ಶನಿವಾರ ಭಾನುವಾರ ನಾವು ಹೋಗಿದ್ದರಿಂದ ವೀಕೆಂಡ್ ಬೇರೆ ಅಲ್ವಾ, ಸಖತ್ ಅಂದರೆ ಸಖತ್ ರಶ್ ಇತ್ತು. ವೈಶಾಲಿಗೆ ಹೋದ್ವಿ, ಅಲ್ಲೂ ರೂಮ್ ಸಿಗಲಿಲ್ಲ. ನೇತ್ರಾವತಿಲೂ ಸಿಗಲಿಲ್ಲ, ಗೋದಾವರಿಲೂ ಸಿಗಲಿಲ್ಲ. ಕೊನೆಗೆ ಬಂದು ಗಂಗೋತ್ರಿಗೆ ಬಂದ್ವಿ, ಅಲ್ಲೂ ರೂಮ್ ಸಿಗಲಿಲ್ಲ. ಮತ್ತು ಇಲ್ಲಿಗೆ ಬಂದ್ವಿ ಸಾಕೇತ. ಇದು ಇಡೀ ಧರ್ಮಸ್ಥಳದಲ್ಲಿರೋ ವಸತಿ ಗೃಹದಲ್ಲಿ ಇದೇ ದೊಡ್ಡ ಲಾಡ್ಜಿಂಗು. ಕೊನೆಗೆ ಇಲ್ಲಿಗೆ ಬಂದ್ವಿ. ಇಲ್ಲೂ ಸಿಗುತ್ತೋ ಹೆಂಗೋ ಅಂದ್ಕೊಂಡ್ವಿ. ಇಲ್ಲ ಸಿಗುತ್ತೆ, ರೂಮು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ನಮ್ಮ ಅಪ್ಪಾಜಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ನಾವಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯವ್ರು ನಿಂತ್ಕೊಂಡಿದ್ರು. ಅಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಿಂತ್ಕೊಂಡಿದ್ವಿ ಅಲ್ಲೇ. ಒಳಗೆ ಹೋಗಿ ತೋರಿಸ್ತೀನಿ ನೋಡ್ರಿ ನೀವೇ. ಎಷ್ಟು ಜನ ಅಂದರೆ ವೀಕೆಂಡ್ ಯಾವತ್ತೂ ಹೋಗ್ಬಾರ್ದು ಅಂತ ಅನಿಸ್ಬಿಡ್ತು. ಒಂದು 2 ಅವರ್ ನಮ್ಮ ಅಪ್ಪಾಜಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಕೊನೆಗೆ ಇನ್ನೇನು ರೂಮ್ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. 2 ಅವರು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರು. ಇಲ್ಲೇ ರೂಮ್ ಸಿಕ್ಬಿಟ್ರೆ ನಮಗೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಹೊರಗಡೆ ರೂಮ್ ಮಾಡಬೇಕು, ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಪ್ಪಾಜಿ ಹೋಗಿ ಲೈನಲ್ಲಿ ನಿಂತ್ಕೊಂಡಿದ್ರು, ನಾವು ಅಲ್ಲೇ ಕೂತ್ಕೊಂಡಿದ್ವಿ. ಕೊನೆಗೂ ಒಂದು 2 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಆದಮೇಲೆ ರೂಮ್ ಸಿಕ್ತು ನಮಗೆ. ಫಸ್ಟ್ ಫ್ಲೋರಲ್ಲೇ ಸಿಕ್ತು. ತುಂಬ ಚೆನ್ನಾಗಿತ್ತು ರೂಮು. ಅಂದರೆ ಅಟ್ಯಾಚ್ ಬಾತ್ರೂಮ್ ಎಲ್ಲ ಏನು ಇದ್ದಿಲ್ಲ. ಓಕೆ ರೂಮ್ ಪಕ್ಕದಲ್ಲೇ ಬಾತ್ರೂಮು ಅವೆಲ್ಲ ಇರುತ್ತೆ. ರೂಮೆಲ್ಲ ತುಂಬ ಹೈಜೀನಾಗಿರುತ್ತೆ. ಧರ್ಮಸ್ಥಳದಲ್ಲಿ ಜಾಸ್ತಿ ಹೋಗೋರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಹೇಗಿರುತ್ತೆ ಏನು ಅಂತ. ನಾವು ರೂಮಿಗೆ ಹೋಗೋ ಅಷ್ಟೊತ್ತಿಗೆ 5:30-6 ಗಂಟೆ ಆಗಿತ್ತು. ರೂಮಿಗೆ ಹೋಗಿ ನಾವು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ರೂಮಲ್ಲೇ ಮಾತಾಡ್ಕೊಂಡು ಇದ್ದು ಸ್ವಲ್ಪ ಹೊರಗೆಲ್ಲ ಹೋಗಿ ಬಂದ್ವಿ. ನಾವು ನೈಟಲ್ಲೇ ದರ್ಶನಕ್ಕೆ ಹೋಗಲಿಲ್ಲ. ಮುಂದೆ ಏನಾಯಿತು, ಹೇಗೆ ನಾವು ಹೆಂಗಿದ್ವಿ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಬರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಜನ ಇದ್ದಾರೆ. ಹೀಗಿತ್ತು ನಮ್ಮ ಫಸ್ಟ್ ಡೇ ಹೋಗಿದ್ದ ದಿನದ ಧರ್ಮಸ್ಥಳದ ಜರ್ನಿ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.